ಅನ್ನ ಇಲ್ರಿ ಸಾಕಷ್ಟು ಸರಿ ಬಿಡ್ತೇವ, 3 ತಿಂಗಳು ಬಿಟ್ಟು ಮತ್ತು ಮಳೆ ಚಲೋ ಮಾಡೇವೆ, ಏನು ಬಿಡಕ್ ಆಗುದಿಲ್ಲ ಅಂತೀವಿ. ಅನ್ನ ಭಗವಂತ ಹೆಂಗ ಮಾಡ್ತಾರ ನೋಡೋರಪ್ಪ, ಒಟ್ಟು ಒಂದು ತೀರ್ಮಾನ ಮಾಡೋನು ಅಂತ ಅಂದೆವು. ಏನು ಮಾಡೋದಂದ್ರೆ ಇವತ್ತು ಒಂದು ದಿನ ಭಜನಾ ಮುಕ್ತಾಯದ ಮರುದಿನ ಇವತ್ತೊಂದು ದಿನ ಏನು ಕುಡಿತೀರೋ ಕುಡೀರಿ, ಏನ್ ಮಾಡ್ತೀರೋ ಮಾಡ್ರಿ, ನಾಳೆಯಿಂದ ತೀರ್ಮಾನ ಬದಲಿ ಆಗ್ಬೇಕು ಅಂತ. ಆವಾಗ ಇಲ್ಲಿ ಹಿರಿಯಣ್ಣ ಕುಂತ ಬಸಪ್ಪ ಒಂದು ರೀತಿ ಎಲ್ಲ ಶಿವಣ್ಣ, ತುಕಾರಮ್ಮ, ಯಮನೂರ, ಸಂಗಪ್ಪಣ್ಣ, ಲಕ್ಷ್ಮಣ್ಣ ಒಟ್ಟರು ಮಾತಾಡ್ಕೊಂಡು ಹೆಂಗ ಮಾಡೋದು. ಯಾಕಂದ್ರೆ ನಾವು ಒಂದ್ ಸ್ವಲ್ಪ ಮನುಷ್ಯ ಸ್ಥಿತಿಯಾಗ ತಪ್ಪಿಸ್ತೈತ ಮದ್ಯಪಾನ, ಧೂಮಪಾನಗಳು. ಆರೋಗ್ಯ ಹಾಳು ಮಾಡೋದಿರ್ಲಿ, ರೊಕ್ಕ ಹಾಳು ಮಾಡೋದಿರ್ಲಿ, ನಮ್ಮ ಕುಟುಂಬನೇ ಹಾಳು ಮಾಡ್ತಾ ಇದ್ವಿ. ಅದಕ್ಕೆ ನೋಡ್ರಪ್ಪ ಅಂತ ತಿಳಿಸಿ ಫುಲ್ ಒಂದು ದಿನ ಹೇಳಿದೆ, ಒಂದಿನ ಟೈಮ್ ಕೊಟ್ಟೆ. ಆವಾಗ ಅವರು ಮಾತಾಡ್ಕೊಂಡ್ರು, ಸರ್ ಇಲ್ಲಿ ಬಸಪ್ಪ ಕುಂತಾನ, ಅವರು ಇಬ್ರು ಚರ್ಚೆ ಮಾಡಿಕೊಂಡ್ರು. ಇವ್ರ ಜೊತೆ ಚರ್ಚೆ ಮಾಡಿ ಏನು ಮಾಡೋದು ಅಂತ. ಇಲ್ಲ ಪಟ್ಟ ಬಿಡೋದು. ಮತ್ತು ಮಾಡಿದ್ರೆ ಹೆಂಗ, ಇಲ್ಲಿ ಹಿರಿಯ ಮನುಷ್ಯ ಕುಂತ ಕುಡಿದ್ರೆ ಎಲ್ಲರೂ ಕೂಡಿ ವಿಷ ಕುಡಿಯನ್ನು ಸಲಹೆ ಕುಡಿಯೋದು ಬೇಡ. ಕುಡಿದ್ರೆ ಎಲ್ಲರೂ ಕೂಡಿ ಒಳ್ಳೆ ವಿಷಯನ ಕುಡಿದು ಬಿಡೋ, ಇನ್ನು ಮುಂದೆ ಸಲಹೆ ಮುಟ್ಟೋದು ಬೇಡ. ಮತ್ತೆ ಇದಕ್ಕೆ ತಪ್ಪಿದ್ರೆ ಹೆಂಗ ಅಂದೆ. ತಪ್ಪಿದ್ರೆ ಅವತ್ತೇ ನನ್ನ ಅಲ್ಲಿ ಪ್ರಾಣ ತಗೊಳ್ರಿ ಶಿವಣ್ಣ, ನಾವು ತಪ್ಪಿದ್ರೆ ನನ್ನ ಪ್ರಾಣ ಅವತ್ತೇ ತಗೊಂಡ್ಬಿಡು, ಏನು ಮಾಡ್ತಿಲ್ಲ ಅದಕ್ಕೆ ತಯಾರು. ಅದಕ್ಕೆ ಶಿವಣ್ಣ ಇದಕ್ಕೆಲ್ಲ ಕಾರಣ. ಹಿಂಗಾಗಿ ಅವತ್ತ ಸೀದಾ ಏನ್ ಮಾಡಿದೆವು, 2 ಗಂಟೆ 2-3 ಗಂಟೆ ಒಂದು ಗಾಡಿ ಮಾಡಿಕೊಂಡೆವು, ಸೀದಾ ಸಂಗಮನಾಥನ ಸನ್ನಿಧಿಯಲ್ಲಿ ಹೋಗಿ ಆ ತ್ರಿವೇಣಿ ಸಂಗಮ ಜನ ಆ ಪುಣ್ಯ ಕ್ಷೇತ್ರದಲ್ಲಿ ಎಲ್ಲರೂ ಸ್ನಾನ ಮಾಡಿ ಎಲ್ಲಾ ಬಟ್ಟೆಗಳನ್ನ ಅಲ್ಲಿ ಬಿಟ್ಟು, ಅಂದ್ರೆ ದುಶ್ಚಟಗಳನ್ನಲ್ಲಿ ಬಿಟ್ಟು, ಅಲ್ಲಿ ಒಂದು ಗುರುಗಳಿಂದ ಸಂಗಮ ಜನ ಆಶೀರ್ವಾದವನ್ನು ಪಡೆದುಕೊಂಡು ಅವತ್ತು ಬಂದಿವೆ. ಸುಮಾರು 17 ವರ್ಷಗಳಾದ ಇವತ್ತಿಗೆ 17 ವರ್ಷಗಳಂದ್ರೆ ಮುಗಿದು 18ನೇ ವರ್ಷ. ನಾಳೆ ಶ್ರಾವಣ ಬಂದ್ರ 18 ವರ್ಷ ಆಗ್ತಾವ. ನಮ್ಮ ಬಳಗದಲ್ಲಿ ಒಬ್ರು ಒಂದು ಹನಿ ಮದ್ಯಪಾನವನ್ನು ಯಾರೂ ಮುಟ್ಟಿಲ್ಲ. ಇದು ನಮ್ಮೆಲ್ಲರ ಒಂದು ದೃಢ ಸಂಕಲ್ಪ ಅನ್ನೋಕ್ಕಿಂತ ಆ ಪೂಜ್ಯರು ಸಂಗಮನಾಥನ ಒಂದು ಮಹಾಕೃಪೆಯಿಂದ ಇಷ್ಟೆಲ್ಲ ಬಳಗ, ಒಬ್ಬರಲ್ಲ ಇಬ್ಬರಲ್ಲ 14 ಜನ. ಅಂಥದ್ರಲ್ಲಿ ನಮ್ಮ ಗುರಪ್ಪಣ್ಣದ ಒಂದು ಸಾಧನೆ ಹೇಳೋದಂದ್ರೆ ದಿನಕ್ಕೆ 5-6 ಪ್ಯಾಕೆಟ್ ಬೀಡಿ ಸೇರ್ತಿದ್ದು ನಮ್ಮ ಹಿರಿಯಣ್ಣ ನಿಜವಾಗ್ಲೂ ಅವನಿಂದ ನಾ ಪಾಠ ಕಲ್ತೀನಿ. ಎನ್ನ ಹಿಂಗದ ನನಗೆ ಅದ್ರ ಬಿಟ್ಟು ಜೀವನ ಆಗುದಿಲ್ರಿ, ಕಫ ಆಕೈತ್ರಿ, ಸಂದಾಸ ಬರುದಿಲ್ರಿ. ನಾ ಯಾಕಂದ್ರೆ ಒಂದೇ ತಾಯಿ ಮಕ್ಕಳಿಗೆ ಬೆಳೆದವ್ರಿಗೆ ನಾನು ಸುಖ ಕಷ್ಟ ಅವ್ರಿಗೆ ಹೇಳವ, ಅವ್ರ ಸುಖ ಕಷ್ಟ ನನಗೆ ಹೇಳೋರು. ಎನ್ನ ನೋಡೋಣ ಅಂತ ಒಮ್ಮೆ ಹಾಗಾಗಿ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೇವೆ, ಮನಸ್ಸು ಪರಿವರ್ತನೆ ಆಗಲಿ ಅಂತ ಒಮ್ಮೆ ಹೋಗಿ ನಂಜನಗೂಡಿನ್ಯಾಗ ನಮ್ಮ ಈಶ್ವರ ಗೌಡರು ಗೋರ್ಪಣ್ಣ ಇಬ್ರು ಬೀಡಿ ರಾಜಗಳು. ನಾ ಇಲ್ಲಿ ನಮ್ಮವ್ರ ಮುಂದೆ ನಾ ಇದ್ದದನ್ನ ಹೇಳ್ತೀನಿ, ಬಿಡ್ತೀನಿ ಅಂತ ಒಪ್ಕೊಂಡು ಒಂದು 3 ತಿಂಗಳು ಬಿಟ್ಟು 2-3 ತಿಂಗಳು ಬಿಟ್ಟರು. ಗುರಪ್ಪಣ್ಣ ನಾನು ಬಹಳ ಕಫ ಆಗಕತ್ತೈತ್ರಿ, ಒಟ್ಟು ತಡ್ಕೊಳಕ್ ಆಗೋದ್ರಿ. ಸುಳ್ಳು, ಕಫಾದ ಕಾರಣ ಅಲ್ಲದು, ಅದು ಚಟ ಹಂಗ ಮಾಡಿಸ್ತದೆ, ಚಟನ ಕಟ್ಟಿಸ್ತೈತೆ ಅದು. ಅದಕ್ಕೆ ಅನ್ನ ಬೇಡ ಮತ್ತಂಗ ಚಲೋ ಮಾಡಿದ್ರು, ನಮ್ಮ ಗೌಡ್ರು ಚಲೋ ಮಾಡಿದ್ರು. ಆದ್ರೆ ಮತ್ತೊಬ್ಬರು ಟೈಮ್ ಕೂಡಿ ಬರ್ಬೇಕು ಏನೋ, ಮತ್ತೊಮ್ಮೆ ಕೂಡಿದೆವು, ಸಂಗಪ್ಪನ ಸನ್ನಿಧಿ ಹೋದೆವು. ಒಟ್ಟು ಏನಾದ್ರು ಒಳ್ಳೇದಾಗತ್ತೆ ಅಂದ್ರೆ ಒಟ್ಟು ಹೋಗೋಣ ಅಂತ ಎಲ್ಲರೂ ಕೂಡ ಸಂಗಪ್ಪನ ಸನ್ನಿಧಿ ಹೋದೆವು. ಕುರುದ ಸಂಗಮಕ್ಕೆ ಅಲ್ಲಿ ಮನಸ್ಸಾಗೆ ತಾವ ಒಪ್ಕೊಂಡು ಗುರಪ್ಪಣ್ಣ ಇವತ್ತ ನಾನು ಕೊನೆಯದು ನನ್ನ ಬೀಡಿ ಸೇರಿದ್ರೆ ನೀವು ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ಅಂತ ಇಬ್ರು ಹಾಕ್ಸಿಬಿಟ್ರು ನಮ್ಮ ಈಶ್ವರಗೌಡರು. ಆದ್ರೆ ನಾ ಇಲ್ಲಿ ನಂದಂತೂ ಬಸ್ಕೊಳ್ಳಲ್ಲ, ನಮ್ಮ ಅಣ್ಣಂದಂತೂ ಬಸ್ಕೊಳ್ಳಲ್ಲ. ನಿಜವಾಗ್ಲೂ ಬಿಟ್ಟ ಗುರಪ್ಪನ ಬಿಟ್ಟ ನನ್ನ ಸಹೋದರ ಈಶ್ವರಗೌಡರಿಗೆ ಇನ್ನೂ ಬಿಡಕ್ಕೆ ಆಗ್ತಾ ಇಲ್ಲ. ಅವರಿಗೂ ಒಂದು ಟೈಮ್ ಭಗವಂತ ಬೇಗ ತರಲಿ ಬಿಟ್ಟು ಅವರು ತುಡುಗಿಲೇ ಸೇರಾಕಿದ್ರು. ಬೇಡ, ಒಳ್ಳೆಯದನ್ನ ನಾವು ಮಾಡೋಣ, ಕೆಟ್ಟದ್ದು
ಇದನ್ನ ಹಿಂಗೆ ಮಾಡೋದು ಬೇಡ, ಅದಕ್ಕೂ ಅವ್ರಿಗೊಂದು ದೇವರು ಭಗವಂತರಲ್ಲಿ. ಹೀಗಾಗಿ ನಾವು ಎಲ್ಲ ಒಂದೇ ತಾಯಿ ಮಕ್ಕಳ ಜೊತೆ ಬೆಳೆದಿದ್ದೇವೆ. ಇಂಥದ್ರ ಮಧ್ಯದಲ್ಲಿ ನಾವೆಲ್ಲ ಹಿಂಗಾಗಬೇಕಂದ್ರ ಕಾರಣ ನಾನು ಈ ಕಲಗುಡಿ ಓಣಿಯ ತಾಯಂದಿರು ಸಹೋದರಿ. ನಾನು ಈ ಕಲಗುಡಿ ಓಣಿಯಾಗ ಬಂದ್ರೆ ನನಗೆ ಒಡ ಹುಟ್ಟಿದ ಅಕ್ಕ ಒಬ್ಬಕ್ಕೆಲ್ಲ, ಇವರೆಲ್ಲರೂ ನನ್ನ ತಾಯಿಯ ಮಡಿಯಲ್ಲಿ ಹುಟ್ಟಿದ ನನ್ನ ಸಹೋದರಿಯರು, ನನ್ನ ತಾಯಿಯಂದಿರು ಅಂತ ನಾ ತಿಳ್ಕೊಂಡು ಹೆಂಗೆ ನಡ್ಕೊಂಡೆ. ಅದೇ ತರನಾಗಿ ನನಗೆ ಹಂಗೆ ಗೌರವ ಕೊಡ್ತಾರೆ. ಈಗ ನಾನು ಕಲಗುಡಿ ಅಂದ್ರೆ ನನ್ನ ತವರು ಮಣಿ ಅಂತ ಹೇಳ್ತಿಲ್ಲ, ಹಂಗ ಹೇಳಿದ್ರೆ ಇಲ್ಲಿ ನಿಜವಾದ ತಪ್ಪಾಗುತ್ತೆ. ಕಲಗುಡಿ ಓಣಿ ಅಂದ್ರೆ ನನ್ನ ತವರು ಮಣಿ, ಬೇವೂರಿನ ತವರು ಮಣಿ, ಅದರಾಗ ವಿಶೇಷವಾಗಿ ಕಲಗುಡಿ ಓಣಿ. ಅದ್ರಾಗ ಯಾಕಂದ್ರೆ ನನಗೆ ಭೇದ ಭಾವನೆ ಇಲ್ಲ. ಅಕ್ಕ ತಮ್ಮ ಅಣ್ಣ ತಂಗಿ ಹೆಂಗೆ ನಡ್ಕೋತಾರೋ ಹಂಗೆ ನಾ ಎಲ್ಲರ ಜೊತೆ ಫ್ರೀಯಾಗಿ ಮಾತಾಡ್ತೀನಿ. ನನ್ನ ಜೊತೆ ಅಷ್ಟೇ ಫ್ರೀಯಾಗಿ ಅವ್ರ ಜೊತೆ ಮಾತಾಡ್ತಾರೆ. ಯಾಕಂದ್ರೆ ನಿರ್ಮಾಣಗಳು ಸೂಕ್ಷ್ಮಿದ್ರು ಮನಸ್ಸು ಚಕ್ಕಿದ್ರೆ ಯಾರ್ದು ಅಂಜಿಕ್ಕಿಲ್ಲ. ಕಪಟ ವಿಚಾರಗಳನ್ನ ಇಟ್ಕೊಂಡು ಮಾಡೋದು ಬೇಡ. ಇಲ್ಲಿ ಅಷ್ಟೇ ನನಗೆ ಬಹಳ ಪ್ರೀತಿ ಗೌರವವನ್ನು ತೋರಿಸ್ತಾ ಇದ್ದ ನನ್ನ ಸಹೋದರಿಯರಿಗೆ ನಾನು ತುಂಬಾ ಧನ್ಯವಾದ. ಇದನ್ನೆಲ್ಲ ಇಟ್ಟುಕೊಂಡು ವಯೋನಿವೃತ್ತಿಯಾದ ಮೇಲೆ ಅಲ್ಲೇ ಒಂದು ಏನೋ ಸನ್ಮಾನ ಮಾಡ್ತೀನಿ ಅಂದ್ರು ಮಾಡಿಬಿಡ್ರಿ ಅಂತೆ. ಆದ್ರೆ ಇವರೆಲ್ಲ ಏನಂದ್ರು, ಹಿರಿಯರು ಕಲಗುಡಿ ಒಣೆಯಾಗ ಮಾಡೋದು ಅದೊಂದು ಅಭಿಮಾನ. ಯಾಕಂದ್ರೆ ನಾವೊಬ್ಬ ಸಣ್ಣ ತಮ್ಮ, ಇವರೆಲ್ಲ ಹಿರಿಯ ಅಣ್ಣಂದಿರು ಸಹೋದರರು ನನ್ನ ಮೇಲೆ ಇಟ್ಟಿರುವಂತ ಒಂದು ಪ್ರೀತಿ ಅಭಿಮಾನ, ತಾಯಿಯಂದಿರ ಒಂದು ಶುಭ ಹಾರೈಕೆ. ಅದರಿಂದ ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದಾರೆ. ಇಂಥ ಅದ್ಭುತವಾದಂಥ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ, ಈ ಕಾರ್ಯಕ್ರಮ ಸಾಮಾನ್ಯವಾದದ್ದಲ್ಲ. ಎಲ್ಲರೂ ನೌಕರಿ ಮಾಡೇವೆ, ಆದರೆ ಈ ರೀತಿ ಅದ್ದೂರಿಯಾದಂಥ ಸನ್ಮಾನವನ್ನು ನನಗೆ ಇಲ್ಲಿ ಇಟ್ಕೊಂಡಿದ್ದಾರಲ್ಲ, ಇದನ್ನು ನಾನು ನನ್ನ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ನನ್ನ ಮಕ್ಕಳಿಗೂ ಸಹಿತ ನಾನು ಹೇಳ್ತೀನಿ, ಕಲಗುಡಿ ಓಣಿ ಬೇವೂರಿನ ಊರಿನಲ್ಲಿ ನೀನು ಸಹಿತ ಒಬ್ಬ ಸಣ್ಣ ಮಗನಾಗಿ ಕೈಲಾದ ಒಳ್ಳೆಯ ಕೆಲಸ ಮಾಡುವ ವಿಚಾರ. ಅದಕ್ಕೆ ಒಬ್ಬ ಮನುಷ್ಯ ಪರಿವರ್ತನೆ ಆಗ್ಬೇಕಂದ್ರೆ ಹಿರಿಯರ ಮಾರ್ಗದರ್ಶನ, ಪೂಜ್ಯರ ಆಶೀರ್ವಾದ ಬೇಕೇ ಬೇಕು. ಅದಕ್ಕೆ ಇಷ್ಟೆಲ್ಲ ಪರಿವರ್ತನೆಗೆ ಕಾರಣ ಆ ಸಂಗಮೇಶ ಪರಮ ಪೂಜ್ಯರು. ಇಂಥ ಈ ಕಾರ್ಯಕ್ರಮ ನಡೀತು. ಇವತ್ತು ಸನ್ಮಾನ ಕಾರ್ಯಕ್ರಮ, ಇದನ್ನ ನಾ ಎಷ್ಟು ನಿರೀಕ್ಷೆ ಮಾಡಿದ್ನೋ ಅದರ 1000 ಪಟ್ಟು ಹೆಚ್ಚಾಗಿ ಆ ಅಭಿಮಾನ, ಆ ಒಂದು ಪ್ರೀತಿ ಬಾಂಧವ್ಯ ಮರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಇಷ್ಟೆಲ್ಲ ಪ್ರೀತಿ ಗೌರವವನ್ನು ಇಟ್ಕೊಂಡಂತ ಈ ಸಮಾಜಕ್ಕೆ, ಈ ಸಹೋದರಿಯರಿಗೆ, ಈ ಕಲಗುಡಿ ಓಣಿಗೆ ವಿಶೇಷವಾಗಿ ನನ್ನ ಭಜನಾ ಬಳಗ ಇವರೇ ಇರ್ಬೋದು, ಲಕ್ಕಮ್ಮಗುಡಿ ದೇವಸ್ಥಾನದ ಭಜನಾ ಕಲಾವಿದರಿರ್ಬೋದು, ದುರ್ಗಮ್ಮ ದೇವಿ, ಮಾರುತೇಶ್ವರ, ಎಲ್ಲ ಭಜನಾ ಕಲಾವಿದರಂದರೆ ನಾವೆಲ್ಲರೂ ಬೇವೂರಿನ ಕಲಾರತ್ನಗಳು. ವಿಶೇಷವಾಗಿ ಕಲಾ ರಸಿಕರಲ್ಲಿ ಕಲಾವಿದರಿಗೆ ಮಾರ್ಗದರ್ಶನ ನೀಡುವಂತವರು ಶ್ರೀಕಾಂತ್ ಬೆಲ್ಕೇರಿ. ಯಾವುದೇ ಕಲಾವಿದ ಇರಲಿ, ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ, ಅವರನ್ನ ಗೌರವಿಸ್ತಾರ, ಅವರನ್ನ ಮುಂದೆ ಮೇಲೆ ಹತ್ತಾರ. ಇಂಥ ಕಲಾವಿದರ ಜೊತೆಗೆ ನಾವೆಲ್ಲ ಸಂಪರ್ಕ ಇಟ್ಕೊಂಡು ಕಲಾ ಬಳಗವನ್ನು ಬೆಳೆಸೋಣ, ಉಳಿಸೋಣ. ಆದರೆ ಭಜನೆ ಹೆಂಗಿರ್ಲಿ ಅಂದ್ರೆ, ಮಾಡುವ ಭಜನೆ ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ ಭಜನೆ ಮಾಡೋದು ಬೇಡ. ನಿಷ್ಠೆಯಿಂದ ಭಜನೆ ಮಾಡೋಣ, ದೇವರ ಸೇವೆ ಮಾಡೋಣ. ಭಗವಂತ ಹೆಂಗಾದ್ರೂ ನಮಗೆ ಫಲ ಕೊಟ್ಟೇ ಕೊಡ್ತಾನೆ. ನಾವಿಲ್ಲಿ ಭಜನೆ ಮಾಡಕತ್ತೇವೆ, ಒಬ್ಬರಿಗಾರ ಮನೆಯಲ್ಲಿ ತೊಂದರೆ, ಎಲ್ಲೋ ಭಜನೆ ಯಾವಾಗ ಮಾಡಕತ್ತೇವೆ ನಿಷ್ಠೆಯಿಂದ, ಎಲ್ಲರ ಸಂಸಾರಗಳು ಉತ್ತಮವಾಗಿ ಬೆಳೆಯಕತ್ತೇವ, ಉತ್ತಮವಾಗಿ ಸಾಮರಸ್ಯ ಹೊಂದ್ಯಾವ, ಸಮಾಧಾನ ಹೊಂದ್ಯಾವ. ಅದಕ್ಕೆ ಭಜನಾ ಕಲಾವಿದರು ದುಶ್ಚಟಗಳಿದ್ದು ದಯಮಾಡಿ ಅವನ್ನ ಜ್ಞಾನಪಂದನವರ ಜೋಡಿಗೆ ಹಾಕ್ರಿ. ಅವರು ನಿಮಗೆ ಹೋಳಿಗೆ